ನೀವು ಮಕ್ಕಳಿಗೆ ದಿನ ಸೋಪನ್ನು ಹಚ್ಚಿ ಸ್ನಾನ ಮಾಡ್ತಾ ಇದ್ದೀರಾ ಅಂತಂದರೆ ಅವರ ಸ್ಕಿನ್ನನ್ನು ನೀವು ನಿಮ್ಮ ಕೈಯಾರೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದರ ಬದಲಿಗೆ ಏನು ಮಾಡ್ಬೋದು, ಕೆಲವೊಂದು ನ್ಯಾಚುರಲ್ ಸ್ಕ್ರಬ್ಬನ್ನು ಮನೆಯಲ್ಲೇ ಮಾಡಿಕೊಂಡು ನಾವು ಮಕ್ಕಳ ಸ್ನಾನಕ್ಕೆ ಉಪಯೋಗ ಮಾಡ್ಬೋದು. ಇದರಿಂದ ಅವರ ಸ್ಕಿನ್ನಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ನಮಸ್ತೆ ಎಲ್ರಿಗೂ. ಈ ನ್ಯಾಚುರಲ್ ಆಗಿರುವಂಥ ಸ್ಕ್ರಬ್ಬನ್ನು ನೀವು ಮಕ್ಕಳ ಸ್ನಾನಕ್ಕೆ ಬಳಸೋದ್ರಿಂದ ಇದು ಅವರ ಆರೋಗ್ಯದ ಮೇಲೆ ಈ ಕೆಮಿಕಲ್ ಇರುವಂಥ ಸೋಪ್ ಮಾಡುವಂಥ ಕೆಟ್ಟ ಪರಿಣಾಮವನ್ನು ತಪ್ಪಿಸುತ್ತೆ. ಅವರ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಇರೋ ಥರ ಮಾಡುತ್ತೆ, ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ, ಡ್ರೈ ಆಗೋದನ್ನು ತಪ್ಪಿಸುತ್ತೆ, ಬ್ರೈಟ್ ಆಗೋ ಥರ ಮಾಡುತ್ತೆ. ಲಾಂಗ್ ಟರ್ಮಲ್ಲಿ ಇದು ತುಂಬ ಒಳ್ಳೆಯದು. ಮಕ್ಕಳಿಗೆ ಹೆಲ್ದಿ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಸ್ಕಿನ್ನನ್ನು ಕೊಡುತ್ತೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ, ಯಾವುದ್ರ ಉಪಯೋಗ ಮಾಡೋದು ಎಲ್ಲದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಮಕ್ಕಳಿಗೆ ಉಪಯೋಗ ಮಾಡಬಹುದಾದಂಥ ಕೆಲವೊಂದು ಮೈಲ್ಡ್ ಆಗಿರುವಂತಹ, ಕೆಲವೊಂದು ತುಂಬಾ ಉತ್ತಮವಾಗಿರುವಂತಹ ಕ್ಲೆನ್ಸರ್ ಅಥವಾ ಬಾಡಿ ವಾಶ್ಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ. ಮಕ್ಕಳಿಗೆ ದಿನ ನಾವು ಕೆಮಿಕಲ್ ಇರುವಂತಹ ಸೋಪನ್ನು ಹಾಕಿ ಸ್ನಾನ ಮಾಡಿಸೋದ್ರಿಂದ ಅವರ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ಬೋದು, ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮನ ಬೀಳ್ಬೋದು. ಅದರ ಬದಲಾಗಿ ಈ ಒಂದು ರೂಟೀನನ್ನು ನೀವು ಸಿಂಪಲಾಗಿ ಫಾಲೋ ಮಾಡ್ಬೋದು. ಮನೇಲೇ ಒಂದು ಸ್ಕ್ರಬ್ಬನ್ನು ಮಾಡಿಕೊಂಡು ನಾವು ಉಪಯೋಗ ಮಾಡ್ಬೋದು. ಅದನ್ನ ಮಾಡೋದಕ್ಕೆ ನಮಗೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು. ಅದಾದ ನಂತರ 1-2 ಚಮಚದಷ್ಟು ಹಾಲು. ಇದು ದಪ್ಪ ಪೇಸ್ಟ್ ಆಗಬಾರ್ದು. ಕಡಲೆ ಹಿಟ್ಟು ನಿಮಗೆ ನ್ಯಾಚುರಲ್ ಕ್ಲೆನ್ಸರ್. ಅಷ್ಟು ಹಿಂದಿನ ಕಾಲದಿಂದಲೂ ಕಡಲೆ ಹಿಟ್ಟನ್ನು ನಾವು ಮುಂಚೆ ಸ್ನಾನ ಮಾಡೋಕ್ಕೆ ಇದನ್ನೇ ಉಪಯೋಗ ಮಾಡ್ತಾ ಇದ್ದಿದ್ದಂಥದ್ದು ನಮ್ಮ ಹಿರಿಯರೆಲ್ಲ. ಇವಾಗೆಲ್ಲ ಸೋಪ್ಗಳು ಬಂದಿರೋದು. ಬಟ್ ಪ್ಯೂರ್ ಆಗಿರುವಂಥ ಕಡಲೆ ಹಿಟ್ಟನ್ನು ತಗೊಳ್ಳಿ. ಹಾಗೆಯೇ ಒಳ್ಳೆ ಕ್ವಾಲಿಟಿ ಹಾಲು 1-2 ಚಮಚ ಸೇರಿಸಿ ಈ ಥರ ಲೈಟಾಗಿ ಒಂದು ಸ್ಕ್ರಬ್ಬನ್ನು ರೆಡಿ ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಉಪಯೋಗ ಮಾಡೋದ್ರಿಂದ ಆದಷ್ಟು ನುಣ್ಣಗೆ ನೈಸ್ ಆಗಿರುವಂಥ ಕಡಲೆ ಹಿಟ್ಟನ್ನೇ ತಗೊಳ್ಳಿ. ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಕೆಲವೊಂದು ಕಡಲೆ ಹಿಟ್ಟು ಸ್ವಲ್ಪ ರಫ್ ಆಗಿ ಬರುತ್ತೆ. ನೈಸ್ ಆಗಿರುವಂಥ ಕಡಲೆ ಹಿಟ್ಟನ್ನೇ ತಗೊಂಡು ಬಂದು ಕ್ಲೀನಾಗಿ ಈ ಥರ ಸ್ಕ್ರಬ್ ಮಾಡಿ ಸ್ನಾನ ಮಾಡಿಸುವಾಗ ಮೈಗೊಂದ್ಸರಿ ನೀರು ಹಾಕಿ ಅದಾದ ನಂತರ ಈ ಸ್ಕ್ರಬ್ಬನ್ನು ಲೈಟಾಗಿ ಹಚ್ಚಬೇಕು. ಪೂರ್ತಿ ಅವರ ಬಾಡಿಗೆ ಹಚ್ಚಿಬಿಟ್ಟು ತುಂಬ ಲೈಟಾಗಿ 1-2 ನಿಮಿಷ ನೀವು ತೊಳಿಬೇಕು. ಅಂದರೆ ತುಂಬ ಉಜ್ಜಿ ಅಲ್ಲ, ಲೈಟಾಗಿ ಮಸಾಜ್ ಮಾಡಿದಾಗೆ ತೊಳೆದ್ಬಿಟ್ಟು 1 ಅಥವಾ 2 ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ನೀರನ್ನು ಹಾಕಿಬಿಟ್ಟು ಅವರ ಮೈಯನ್ನು ಒರೆಸ್ಬಿಟ್ಟು ಲೈಟಾಗಿ ಯಾವುದಾದ್ರೂ ಒಳ್ಳೆಯ ಮಕ್ಕಳ ಮಾಯ್ಶ್ಚರೈಸರ್ ಅಥವಾ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಚ್ಚಿಬಿಡ್ಬೇಕು. ಅದರಿಂದ ಅವರ ಸ್ಕಿನ್ನಲ್ಲಿ ಮಾಯ್ಶ್ಚರೈಸರ್ ಲಾಕ್ ಆಗುತ್ತೆ, ಸ್ಕಿನ್ ಸೇಫಾಗಿ ಉಳಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ 2-3 ಸರಿ ಈ ಥರ ಸ್ನಾನ ಮಾಡಿಸಿ. ಇನ್ನು 2 ದಿನ ಏನು ಮಾಡಬೇಕು ಅಂತಂದರೆ ಅಕ್ಕಿ ನೀರಿಂದ ಸ್ನಾನ ಮಾಡಿಸ್ಬೋದು. ಅಕ್ಕಿ ನೀರು ಕೂಡ ಒಳ್ಳೆ ಕ್ಲೆನ್ಸರ್ ಮತ್ತು ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ, ಗ್ಲೋ ಕೊಡೋದಕ್ಕೆ, ಸ್ಕಿನ್ನನ್ನು ಹೆಲ್ದಿಯಾಗಿಡೋದಕ್ಕೆ ತುಂಬ ಒಳ್ಳೆಯದು. ಅಕ್ಕಿ ನೀರನ್ನು ಮಾಡೋದು ಹೇಗೆ, 1-2 ಚಮಚದಷ್ಟು ಅಕ್ಕಿನ ತಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. ಅದರಲ್ಲಿ ಡಸ್ಟ್ ಅಥವಾ ಯಾವುದಾದ್ರೂ ಪ್ರಿಸರ್ವೇಟಿವ್ ಹಾಕಿದರೆ ಅದೆಲ್ಲ ಕ್ಲೀನಾಗಬೇಕು. ಅದಾದ ನಂತರ ಅದನ್ನ ಕ್ಲೀನಾಗಿ ಆ ನೀರನ್ನು ಚೆಲ್ಬಿಟ್ಟು, ತೊಳೆದಿರುವಂಥ ನೀರನ್ನು ಚೆಲ್ಬಿಟ್ಟು 1 ಚೊಂಬಷ್ಟು ಒಂದು ಕ್ಲೀನ್ ನೀರನ್ನು ಹಾಕಿಬಿಟ್ಟು ಅದನ್ನೊಂದು 30 ನಿಮಿಷ ಬಿಟ್ಬಿಡಬೇಕು. ಜಾಸ್ತಿ ಬೇಡ, ಪೂರ್ತಿ ದಿನ ಬಿಡುವಂಗಿಲ್ಲ. ಈ ನೀರನ್ನು ಯಾವಾಗಲೂ ನೀವು ಫ್ರೆಶ್ ಆಗೇ ಮಾಡಬೇಕು. 30 ನಿಮಿಷ ಆದ ನಂತರ, ಅರ್ಧ ಗಂಟೆ ಆದ ನಂತರ ಆ ನೀರನ್ನು ನೀವು ಬಸಿದ್ಬಿಟ್ಟು ರೈಸನ್ನು, ಅನ್ನ ಮಾಡೋದಕ್ಕೆ ಬೇಕಾದರೆ ಉಪಯೋಗ ಮಾಡ್ಬೋದು. ಮಕ್ಕಳನ್ನು ಸ್ನಾನ ಮಾಡಿಸುವಾಗ ಒಂದ್ಸರಿ ನೀರು ಹಾಕಿ ಕ್ಲೀನಾಗಿ ಮೈಯನ್ನು ತೊಳೆದ್ಬಿಟ್ಟು ಈ ನೀರನ್ನು ಅವರ ಮೈ ಮೇಲೆ ಸುರಿದ್ಬಿಟ್ಟು 1-2 ನಿಮಿಷ ಬಿಡಬೇಕು. ಮುಖಕ್ಕೆ ಸ್ವಲ್ಪ ಅಂದರೆ ಹಚ್ಚಿಬಿಟ್ಟು 1-2 ನಿಮಿಷ ಬಿಟ್ಟು ಅದಾದ ನಂತರ ಕ್ಲೀನಾಗಿ ಒಂದ್ಸರಿ ತೊಳ್ಕೊಂಡ್ಬಿಟ್ಟು ಅದೇ ರೈಸ್ ನೀರು ಇರುವಾಗಲೇ ಕ್ಲೀನಾಗಿ ಮೈ ತೊಳೆದ್ಬಿಟ್ಟು ಮತ್ತೆ ಒಂದ್ಸರಿ ನೀರು ಹಾಕಿ ಒರೆಸ್ಬಿಟ್ಟು ನೀವು ಮಾಯ್ಶ್ಚರೈಸರ್ ಸ್ವಲ್ಪ ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು. ಇದಿಲ್ಲದಿದ್ದರೆ ಗಂಜಿ ತಿಳಿ ಬರುತ್ತಲ್ವ, ರೆಡಿಯಾಗಿ ನೀವು ಆಗಲೇ ಮಾಡಿರೋ ಗಂಜಿ ತಿಳಿ ಇದ್ದರೆ ಅದನ್ನ ಒಂದು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು, ಮಕ್ಕಳನ್ನು ಸ್ನಾನ ಮಾಡಿಸೋ ನೀರಿಗೆ ಹಾಕಿಬಿಟ್ಟು 1/4 ಚಮಚ ನೀರಿಗೆ ಕಾಲು ಬೌಲಷ್ಟು ನಾವು ತಿಳಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ನೀರಿನ ಬದಲು ಈ ತಿಳಿಯನ್ನು, ಗಂಜಿ ತಿಳಿಯನ್ನು ಅಂದರೆ ಬಾಯ್ಲ್ಡ್ ಅನ್ನ ಇರುತ್ತಲ್ವ ಅದರದ್ದು ನೀರು, ಗಂಜಿ ತಿಳಿ ಅಂತಂದರೆ ಅದನ್ನೂ ಕೂಡ ನೀವು ಮಕ್ಕಳ ಮೈ ಮೇಲೆ ಸುರಿದು ಸ್ವಲ್ಪ ತೊಳ್ಕೊಂಡು ಸ್ನಾನ ಮಾಡಿಸ್ಬೋದು.
ಕಡಲೆ ಹಿಟ್ಟು ಹಚ್ಚಿ ಇರ್ಬೋದು ಅಥವಾ ಅನ್ನ ತಿಳಿ ಅಕ್ಕಿ ನೀರು ಹಾಕಿ ಇರ್ಬೋದು. ಕೇವಲ 2 ನಿಮಿಷ ಬಿಡಬೇಕು, ಅದಕ್ಕಿಂತ ಜಾಸ್ತಿ ಬಿಡೋದು ಬೇಡ. ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್. ಅದಾದ ನಂತರ ನೀವು ನೀರು ಹಾಕಿ ತೊಳ್ಕೊಂಡು ಒರೆಸ್ಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ವಾರದಲ್ಲಿ 3 ಸರಿ ನೀವು ಕಡಲೆ ಹಿಟ್ಟಿನಿಂದ ಮಕ್ಕಳನ್ನ ಸ್ನಾನ ಮಾಡಿಸ್ತೀರಿ. 2 ಸರಿ ಅಕ್ಕಿ ನೀರಿಂದ ಅಥವಾ ಅಕ್ಕಿಯ ತಿಳಿ ಬರುತ್ತಲ್ವ ಅದರಿಂದ ಸ್ನಾನ ಮಾಡಿಸ್ತೀರಿ. ಇನ್ನು 2 ದಿನ ಏನು ಮಾಡ್ಬೋದು, ಯಾವ ಸೋಪ್ ಅಥವಾ ಯಾವ ಬಾಡಿ ವಾಶನ್ನು ಉಪಯೋಗ ಮಾಡ್ಬೋದು. ಮಕ್ಕಳಿಗೋಸ್ಕರನೇ ತುಂಬ ನ್ಯಾಚುರಲ್ ಆಗಿರುವಂತಹ ಬೆಸ್ಟ್ ಅನ್ನುವಂತಹ ಕೆಲವೊಂದು ಕೆಮಿಕಲ್ ಕಮ್ಮಿ ಇರುವಂಥ ಕೆಲವೊಂದು ಮೈಲ್ಡ್ ಬಾಡಿ ವಾಶ್ಗಳಿದೆ, ಅದನ್ನ ನೀವು ಉಪಯೋಗ ಮಾಡ್ಬೋದು. ಅದು ಯಾವುದು ಅಂತಂದರೆ ನಿಮಗೆ ಮಾಮಾ ಅರ್ತ್ ಅವ್ರದ್ದು ಬರುತ್ತೆ ಬೇಬಿ ಬಾಡಿ ವಾಶ್ ಅಂತಂದ್ಬಿಟ್ಟು, ಸೆಟಫಿಲ್ ಅವ್ರದ್ದು ಬರುತ್ತೆ ಬೇಬಿ ಬಾಡಿ ವಾಶ್ ಅಂತಂದ್ಬಿಟ್ಟು, ಹಾಗೆಯೇ ಸಬಮೆಡ್ ಅವ್ರದ್ದು ಬರುತ್ತೆ. ಇದರಲ್ಲಿ ಸ್ವಲ್ಪ ಏನು ಅಂತಂದರೆ ನಿಮಗೆ ರ್ಯಾಶ್ ಆಗಿರುವಂತಹ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥ ಕೆಮಿಕಲ್ ಕಮ್ಮಿ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಮಕ್ಕಳ ಚರ್ಮದ ಆಯಿಲ್ ಎಲ್ಲ ಕಂಪ್ಲೀಟಾಗಿ ಸೋಪನ್ನು ಬಳಸಿಬಿಟ್ಟು ಡ್ರೈ ಆಗುತ್ತಲ್ವ, ಆ ಥರ ಇವುಗಳು ಮಾಡಲ್ಲ. ಆದ್ದರಿಂದ ಇದನ್ನು ನೀವು ಸೇಫ್ ಆಗಿ 1 ವಾರಕ್ಕೆ 1-2 ಸರಿ ಉಪಯೋಗ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ದಿನಂಪ್ರತಿ ಅಲ್ಲ. ನಿಮಗೆ ಅದರ ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಾನು. ನೀವು ಆನ್ಲೈನಲ್ಲಿ ಬೇಕಾದರೂ ಬೈ ಮಾಡ್ಬೋದು ಅಥವಾ ನಿಮ್ಮ ನಿಯರ್ ಬೈ ಮೆಡಿಕಲ್ ಸ್ಟೋರ್ಗಳಲ್ಲಿ ಬೇಕಾದರೂ ಬೈ ಮಾಡ್ಬೋದು. ಇರೋದ್ರಲ್ಲಿ ಬೆಸ್ಟ್ ಅನ್ನುವಂಥ ಆಪ್ಷನನ್ನು ನಾನು ನಿಮ್ಗೆ ಹೇಳಿರ್ತೀನಿ. ಯಾವುದೇನಾದರೂ ಟ್ರೈ ಮಾಡೋ ಮುಂಚೆ ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ದು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.